ಅಲ್ಲ ಏನಿವತ್ತು ಬೆಳಿಗ್ಗೆನೆಯ ರಾಕಿಯವ್ರು ಬೇರೆ ಫೋನ್ ಮಾಡಿದ್ರು. ಏನೋ ಸಮಾಚಾರ ಕೇಳಲೇ ಇಲ್ವಲ್ಲ, ತಡಕ್ಕೆ ಫೋನ್ ಅವ್ರು ಮಾಡೋಕ್ಕಾಯ್ತದೆ. ಹಲೋ ಹಲೋ, ಏನು ಮಾಡ್ತಿದ್ರಿ? ಫುಲ್ ಬಿಜಿ ಏನಾಗದೆ ಇವತ್ತು? ಏನು ಸ್ಪೆಷಲ್ ಇಲ್ವಾ ಇವತ್ತು? ಏನು ಸ್ಪೆಷಲ್ ಇರೋದು? ಇವತ್ತು ವ್ಯಾಲೆಂಟೈನ್ಸ್ ಡೇ ಇಲ್ವಾ? ಅಯ್ಯೋ ಬುಡಿ, ಇದವ್ರೇನೋ ಮಾಡ್ಕೋತಾರೆ, ಅದು ನಾವೇನು ಮಾಡೋಕ್ಕಾಗೋದು? ಇನ್ನೇನು ನಾಷ್ಟ ಮಾಡಿದ್ರಾ? ನಿಮ್ಗಂತ ಇವತ್ತು ಜೋರು ಏನಾಗದೆ? ಅದಿರ್ಲಿ, ಏನೋ ಹೇಳ್ಬೇಕಾಯ್ತು ಮುಖ್ಯವಾದ ವಿಚಾರವ, ಅದಕ್ಕೆ. ಏನು ಹೇಳಬೇಕಾಯ್ತು? ಅದೇ ಹೆಂಗೆ ಹೇಳೋದು ಅಂತ. ಅಲ್ಲ, ದಿನ ಫೋನ್ ಮಾಡಿಬಿಟ್ಟು ಹೇಳೋದನ್ನ ಮಾಡೋದನ್ನೆಲ್ಲ ಹೇಳ್ತಿದ್ರಿ. ಇನ್ನೇನು ಇರಬೇಕು ನೀವು? ದಿನ ಎಲ್ಲರೂ ಹೇಳ್ತಿದ್ರಿ ಏನಾದ್ರು ಇದ್ರೆ ಉಂಡ್ರಿ ತಿಂದ್ರಿ ಹಂಗೆ ಹಿಂಗೆ ಅಂತ. ಇನ್ನೂ ಅದನ್ನೇ ಹಂಗೆ ಹೇಳಿ. ಅದು ಒಂಥರ ಅದೇಂಗೋ ಹೇಳ್ಬೋದು, ಇದು ಬೇರೆ ವಿಚಾರ. ಯಾವ ವಿಚಾರ ಅಂದ್ರೆ ಏನಾಯ್ತು ಹೇಳಿ. ಅಲ್ಲ, ನೀವು ಏನಾದ್ರು ಬೇಸ್ ವಿಚಾರ ಮಾಡ್ಕೊಂಡ್ರೆ? ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳೋಣ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಏನು ವಿಚಾರ? ನೀವಿಂಗಂದ್ರೆ ನನಗೆ ಏನೋ ಅನ್ನಂಗಾಯ್ತದೆ. ಏನು ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಲ್ಲ ನನಗೆ. ಏನು ಮಾಡೋದು? ಹಲೋ ಹೇಳಿ, ಅದೇನು? ಅಲ್ಲ, ಹೆಂಗೆ ಹೇಳೋದೆ? ಹೇಳಿ, ನನಗಂತೂ ಬಾಯಿ ಬಂದಿಲ್ಲ ಹೇಳೋಕ್ಕೆ. ಏನು ಮಾಡೋದು? ನನಗೆ ಬಾಯಿಯಲ್ಲಿ ಹೇಳೋದಕ್ಕಿಲ್ಲ, ಮೆಸೇಜ್ ಮಾಡ್ತೀನಿ ನೋಡಿ. ಸರಿ ಕಟ್ ಮಾಡಿ. ಅದು ಏನು ವಿಚಾರ? ಹಲೋ ಹೇಳಿ, ಅದೇನು? ಅಲ್ಲ, ಹೆಂಗೆ ಹೇಳೋದೆ? ಹೇಳಿ, ನನಗಂತೂ ಬಾಯಿ ಬಂದಿಲ್ಲ ಹೇಳೋಕ್ಕೆ. ಏನು ಮಾಡೋದು? ನನಗೆ ಬಾಯಿಯಲ್ಲಿ ಹೇಳೋದಕ್ಕಿಲ್ಲ, ಮೆಸೇಜ್ ಮಾಡ್ತೀನಿ ನೋಡಿ. ಸರಿ ಕಟ್ ಮಾಡಿ. ಅದು ಏನು ವಿಚಾರ? ಅಲ್ಲ, ಹೇಳಿ ಅಂತಿದ್ರಿ, ನಾನು ಏನು ಹೇಳಿವಿ, ಏನು ರಿಪ್ಲೈ ಬರ್ಲಿಲ್ವಲ್ಲ. ಹಲೋ ಜಯ, ಅವರೇ, ಜಯ. ಹಲೋ, ಹಿಂಗಂತವನೇ ಅಂತ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೂ ನಿಮ್ಮನ್ನ ಮೊದಲು ನೋಡಿದ್ನಲ್ಲ, ಆಗೇನು ಅಂದ್ಕೊಂಡಿಲ್ಲ. ಇತ್ತೀಚೆಗೆ ನಿಮ್ಮ ಜೊತೆಗೆ ಮಾತಾಡ್ತಾ ನಿಜವಾಗ್ಲೂ ಮದುವೆ ಆದರೆ ನಿಮ್ಮ ಮಂದಿಯವ್ರನ್ನೇ ಮದುವೆ ಇಲ್ಲ ಅಂದರೆ ಇಲ್ಲ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿನಿ. ದಯವಿಟ್ಟು ಒಪ್ಕೊಳ್ಳಿ. ನಿಜವಾಗ್ಲೂ ನಾನು ನಿಮ್ಮನ್ನ ಭಾರಿ ಪ್ರೀತಿಸ್ತೇವನಿ, ಅಷ್ಟೇ ಗೌರವ ಕೊಡ್ತೇವನಿ. ಹಂಗೆ ಅಂದ್ಬಿಟ್ಟು ನಾನು ನಿಮ್ಮನ್ನ ಆಚೆಗೀಚೆ ಒಂದಿಸನೂ ಕರೆದಿಲ್ಲ, ದೇವತೆಗಿಂತ ಹೆಚ್ಚಾಗಿ ಪ್ರೀತಿಸ್ತೇವನಿ. ದಯವಿಟ್ಟು ಒಪ್ಕೊಳ್ಳಿ, ಹಂಗೆಲ್ಲ ನಗೋಗ್ಬಿಡಿ. ಜಯ ಏನು ಮಾತಾಡ್ತಾನೆ ಇಲ್ವಲ್ಲ? ಜಯವರೇ, ಏನು ಮಾಡ್ತಿದ್ದೀರಿ? ಜಯ, ಅಲ್ಲ, ಫೋನೇನು ಗಟ್ಟಿಯಾಗಿಲ್ಲ, ಯಾತಕ್ಕೆ ಮಾತಾಡ್ತಿಲ್ಲ? ಜಯವರೇ. ಸರಿ, ನನಗೆ ಇಷ್ಟ ಅಂತ ಹೇಳಿದೆ, ನೀವು ಇಷ್ಟಪಡಬೇಕು ಅಂತ ಏನಿಲ್ಲ, ನನಗೆ ಇಷ್ಟ ಇರೋದು ಹೇಳಿನಿ ಅಷ್ಟೇ. ಸರಿ, ಇಷ್ಟ ಇಲ್ಲ ಅಂದ್ರೂ ಏನು ಬೇಜಾರು ಮಾಡ್ಕೊಳಕ್ಕಾಗತ್ತೆ. ನೀವೆಲ್ಲರೂ ಚೆನ್ನಾಗಿರಿ, ಆದರೆ ಏನಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣ ಮಾತ್ರ ತಿಳಿಸ್ಬಿಡಿ. ಅಲ್ಲ, ನೀವು ಏನು ಹಿಂಗೆ ಮಾಡಿಬಿಟ್ರಲ್ಲ, ನಿಜವಾಗ್ಲೂ ನೀವೀಗ ಅಂತಿದ್ದೀರಿ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಅಲ್ಲ, ಫ್ರೆಂಡು ಅನ್ಕೊಂಡು ದಿನ ಮಾತಾಡಿದ್ಬಿಟ್ಟು ನೀವು ಹಿಂಗೆ ಮಾಡೋದು. ಇಲ್ಲ, ನೀವೇನು ದಯವಿಟ್ಟು ಬೇಜಾರು ಮಾಡ್ಕೊಬೇಕಂಜೆ. ತಮ್ಮಯ್ಯ, ನಾನು ಅವತ್ತಿಂದ ಹಿಂಗೆ ಬೇಜಾರು ಮಾಡ್ಕೊತಿದ್ರಿ ಆಮೇಲೆ ಫ್ರೆಂಡ್ಶಿಪ್ ಎಲ್ಲಿ ಮುರಿದದ್ದು ಅಂದ್ಬಿಟ್ಟು ನನಗೆ ಹೇಳ್ತಿಲ್ಲ. ಆದ್ರೂ ನನಗೆ ಹೇಳ್ದೇ ಇರೋಕ್ಕಾಗಲಿಲ್ಲ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ತಮ್ಮಯ್ಯ, ಆದರೆ ಇಲ್ಲ ಅಂತ ಮಾತ್ರ ಅನ್ಬೇಡಿ. ಒಂದೊಂದ್ಸಲ ಅನಿಸ್ತದೆ ನೀವಿದ್ದರೆ ಎಲ್ಲರೂ ಚೆನ್ನಾಗಿರಿ ಅಂತ. ನೀವು ನನ್ನ ಜೊತೆಗಿದ್ರೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ, ಭಾರಿ ಚೆನ್ನಾಗಿ ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಸರಿ, ಯಾತಕ್ಕೆ ಏನು ಮಾತಾಡ್ತಿಲ್ಲ? ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಅಲ್ಲ, ನಾನು ಮೊದಲೇ ಹೇಳಿಲ್ವಾ ನಿಜವಾಗ್ಲೂ ನನಗೆ ಭಾವನೆ ಇಲ್ಲ ಅಂತ. ಸರಿ ಬಿಡಿ, ನೀವು ಫೋನ್ ಮಾಡಬೇಡಿ, ಏನು ಮಾಡಬೇಡಿ ನನಗಿನ ಮೇಲಿಂದ. ನಾನೆಲ್ಲ ಫ್ರೆಂಡು ಅನ್ಕ ಮಾತಾಡಿಸಿದ್ದು, ನಮ್ಮ ಅವ್ವ ಬೈತಾ ಇರ್ತಾಳೆ ಯಾವಾಗಲೂ, ಹುಡುಗಿರ ಜೊತೆ ನಂಬರ್ ಇಸ್ಕೊಬೇಡ, ಫೋನ್ ಮಾಡಬೇಡ ಅಂತ. ನಾನು ಹೇಳಿಲ್ಲ ನಮ್ಮ ಅವ್ವನಿಗೆ, ಏನೋ ಒಳ್ಳೆ ಫ್ರೆಂಡು ಅಂದ್ಬಿಟ್ಟು ಮಾತಾಡಿದ್ರೆ ನೀವು ಹಿಂಗೆ ಮಾಡ್ತಿದ್ದೀರಲ್ಲ, ಬೇಡಕತ್ತೆ. ಫೋನ್ ಮಾಡಿ, ಇನ್ನು ನೀವು ಫೋನ್ ಮಾಡೋದು ಬೇಡ, ನಾನು ನಿಮ್ಗೆ ಫೋನ್ ಮಾಡೋದು ಬೇಡ. ಈ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಕತೆ. ಫ್ರೆಂಡು ಅಂತ ಇರೋ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ಳೋದು. ನಾನು ಫ್ರೆಂಡು ಅಂತ ಒಳ್ಳೆ ಫ್ರೆಂಡು, ಇಲ್ಲಿವರೆಗೆ ಭಾರಿ ಒಳ್ಳೆಯವರು, ಒಂದು ಕೆಟ್ಟದಾಗಿ ಯೋಚನೆ ಮಾಡೋಕ್ಕಿಲ್ಲ, ಒಂದು ಕೆಟ್ಟ ಆಲೋಚನೆ ಇಲ್ಲ ಅಂತ. ನೀವು ನೋಡಿದ್ರೆ ಫ್ರೆಂಡು ಅಂದ್ಬಿಟ್ಟು ಹಿಂಗೆ ಹೇಳ್ತಾ ಕೂತಿದ್ದೀರಲ್ಲ, ಇದು ಎಷ್ಟು ಸರಿ? ಎಷ್ಟು ಸರಿ ಹೇಳಿ? ಅಲ್ಲ, ಹೇಳಿ ಎಷ್ಟು ಸರಿ ಅಂತ. ನಿಜವಾಗ್ಲೂ ನಾನು ಮನಸ್ಸಿನಲ್ಲಿ ಅನ್ಕೊಂಡಿದ್ದಿಲ್ಲ ನೀವು ಈ ಥರ ಮಾಡ್ತಿದ್ದೀರಿ ಅಂತ. ಮಡಿಗೆ ಮೊದಲು ಫೋನ್ ಮಾಡೋದು ಬೇಡ, ಏನು ಬೇಡ, ನಿಮ್ಮ ನಂಬರು ಬೇಡ, ಏನು ಬೇಡಕತ್ತೆ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ. ನಮ್ಮ ಅವ್ವನ ಗೊತ್ತಾದ್ರೆ ಕೆರ ಕಿತ್ತೋಗಂಗೆ ಹೊಡಿತಾಳೆ, ಮೋಟ್ ಬರ್ಲು ಕಡೀಲಿ ಮುಖ ಕೆರಿತಾಳೆ. ಸರಿ ಕತೆ, ನನ್ನ ಮೇಲೆ ನಿಮ್ಗೆ ಯಾವುದೇ ಭಾವನೆ ಇಲ್ಲ ಅಂತ, ಈ ಥರ ಭಾವನೆ ಇಲ್ಲ ಅಂದ್ಬಿಟ್ಟು ಒಂದ್ಸರಿ ಇಲ್ಲ ಅಂತ ಹೇಳ್ಬಿಡ್ಬೇಕಾರೆ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು. ನನಗೇನು ಇಲ್ಲ ಕತೆ, ಆ ಥರ ಭಾವನೆನೂ ಇಲ್ಲ, ಏನೂ ಇಲ್ಲ. ಈ ಥರ ಮಾಡ್ಬಿಟ್ರೆ ನೀವು ಮೋಸವ. ಬೇಡಕತ್ ಬಗ್ಗೆ ಫೋನ್ ಮಾಡಬೇಡಿ ನೀವು ಯಾವತ್ತೂ. ಅಯ್ಯೋ, ಹಂಗೆ ಮಾತ್ರ ಅನ್ಬೇಡಿ. ಅಲ್ಲ ಸರಿ, ಯಾಕೆ, ಏನಾಯಿತು? ಅಲ್ಲ, ನಾನು ಯಾವತ್ತಾರು ನಿಮ್ಮ ಜೊತೆ ಏನಾರು ಮಿಸ್ಬಿಹೇವ್ ಮಾಡಿದ್ದಾನ ಹೇಳಿ? ಇಲ್ಲ ಏನಾರು ಹಿಂಗೆ ಕೆಟ್ಟದಾಗ ಮೆಸೇಜ್ ಮಾಡೋದು ಏನಾರು ಮಾಡೋದ? ನಿಜವಾಗ್ಲೂ ನಾನು ನಿಮ್ಮನ್ನ ಭಾರಿ ಪ್ರೀತಿಸ್ತೇನೆ. ಮೊದಲು ಹಂಗೇನು ಇರ್ತೀರ, ಫ್ರೆಂಡು ಅಂದ್ಕೊಂಡಿದ್ದೆ. ಆದರೆ ನಾನು ಫ್ರೆಂಡು ಅಂದ್ಕೊಂಡು ಹಿಂಗೆ ಇದ್ರು ನಿಮ್ಮ ನೋಡ್ತಾ ನಿಮ್ಮಂತೆ ಹುಡುಗಿನೇ ಬೇಕು ಅಂತ ಆಸೆ ಹೋಯ್ತು ಗೊತ್ತಾ? ನೀವು ನಮಗಂತೂ ಭಾರಿ ಒಂದು ಅಡುಗೆಗೆ ಹೋಯ್ತಿದ್ರಿ, ಭಾರಿ ಒಳ್ಳೆಯವರು. ಆಮೇಲೆ ನೀವು ಹೇಳ್ತಾ ಇದ್ರಲ್ಲ ನಿಮ್ಮ ಮನೆ ಕಡೆ ಇಲ್ಲವ, ಭಾರಿ ಒಳ್ಳೆಯವರು ಕತೆ. ನಿಮ್ಮ ಮೇಲೆ ನಮಗೆ ಭಾರಿ ಪ್ರೀತಿ ಆಗ್ಬಿಟ್ಟದೆ ಮಾತ್ರ. ಹಿಂಗಂತ ಹೇಳ್ಬೇಡಿ. ಸರಿ ಹೇಳಿ, ಯಾಕೆ ಇಷ್ಟ ಆಗಿಲ್ಲ ಹೇಳಿ?
ನಿಮ್ಮ ಮನ್ಸಾಕ್ಷಿ ಮುಟ್ಕೊಂಡು ಹೇಳಿ ನಂಗೆ ಇಷ್ಟ ಇಲ್ಲ ನಿಮ್ಮ ಕಂಡ್ರಿ ಅಂತ. ಅಲ್ಲ ಇಲ್ಲ ಇಲ್ಲ ಅಂತ ಎಷ್ಟು ಸಲ ಅನ್ಬೇಕು, ಒಂದ್ಸಲ ಹೇಳಿದ್ರೆ ಸಾಕಾಗಿಲ್ವಾ? ಸುಮ್ಮನೆ ಫೋನ್ ಮಾಡಿ ತಲೆ ತಿನ್ಬೇಡಿ ಪದೇ ಪದೇ ಮಡ್ಗಿ ಫೋನ. ಜಾಸ್ತಿ ಫೋನ್ ಮಾಡೋ ನಾವು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತೀನಿ. ನಾನೆಲ್ಲ ಫ್ರೆಂಡು ಅಂತ ಫೋನ್ ಮಾಡಿದ್ರೆ ಈ ಥರನ ಮಾಡ್ಬಿಡೋದು. ನೀವು ಮೋಸ ಮಾಡಿಬಿಟ್ರಿ ನನಗೆ. ನಾನು ನಿಮ್ಮ ನಂಬಿದ್ಕೆ ಫ್ರೆಂಡು ಅಂತ ನಂಬಿದ್ಕೆ ನೀವು ಮೋಸ ಮಾಡಿಬಿಟ್ರಲ್ಲ. ನಿಮ್ಗೆ ಹೇಳಿದ್ದೆ ತಾನೇ ನಾನು ನಮ್ಮ ಮನೇಲೆಲ್ಲ ಹೀಗೆಲ್ಲ ಮಾಡೋಕ್ಕಿಲ್ಲ, ಬಟ್ಟಕ್ಕಿಲ್ಲ, ಬಡಿತಾರೆ. ನಮ್ಮ ಅವ್ವನ ಗೊತ್ತಾದ್ರೆ ಮಾತ್ರ ನಮ್ಮ ಅವ್ವ ನನ್ನ ಜೀವ ಸಹಿತ ಉಳ್ಸೋಕ್ಕಿಲ್ಲ. ನಮ್ಮ ಅವ್ವನ ಕೈ ನಾನು ಒಳ್ಳೆಯವಳು ಅನ್ಸ್ಕೆ ಬದುಕಬೇಕು ಅನ್ಕೊಂಡಿರೋದು ಗೊತ್ತಾ? ಅದೇ ಬುದ್ಧಿ ಇಷ್ಟ ಆಗಿದ್ದು ಜಯ ಅವರೇ ನನಗೆ. ನೀವು ಈ ಕಾಲದಲ್ಲಿ ಯಾರಿರ್ತಾರೆ ಹೇಳಿ ಅವ್ರ ಅಪ್ಪ ಅಮ್ಮನಿಗೋಸ್ಕರ. ನನಗೆ ಅಷ್ಟಕ್ಕೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಆಗಿದ್ದು. ಪ್ಲೀಸ್ ಜಯ ಅವರೇ ಯೋಚನೆ ಮಾಡಿ. ನಿಮ್ಮನ್ನ ಬಲವಂತ ಮಾಡಲ್ಲ, ಈಗಲೇ ಹೇಳಬೇಕು ಆಗಲೇ ಹೇಳಬೇಕು ಅಂತ ಯೋಚನೆ ಮಾಡಿ. ಒಂದು ದಿನ, 2 ದಿನ, ಒಂದು ವಾರ, 15 ದಿನ, ಒಂದು ತಿಂಗಳೇ ಆಗಲಿ ಯೋಚನೆ ಮಾಡ್ಬಿಟ್ಟು ಹೇಳಿ. ದಯವಿಟ್ಟು ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಆಮೇಲೆ ಯಾವತ್ತೂ ನೀವು ಬೇಜಾರು ಮಾಡ್ಕೊಬಿಡ್ತು ಇಂಥ ನನ್ನ ಇಷ್ಟಪಟ್ಟಿರೋನನ್ನ ಬಿಟ್ಬಿಟ್ಟೆ ಅಂತ. ನೀನು ಬೇರೆ ಯಾರು ಬಂದರೆ ನಿಮಗೆ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಚೆನ್ನಾಗಿ ನೋಡ್ಕೊತೀನಿ. ನೀವು ನನ್ನ ಮದುವೆ ಆಗ್ಬಿಟ್ರೆ ಬೇರೆಯವ್ರು ಯಾರು ಹಿಂಗೆ ಕೇಳೋರು, ಬರೀ ಪ್ರೀತಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಜಯ ಅವರೇ. ನೀವಿರೋ ಗಂಟ ನಾನಿರೋ ಗಂಟ, ನೀವಿರೋ ಗಂಟಲ್ಲ ನಾನಿರೋ ಗಂಟ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ರಾಣಿಯನ್ನು ನೋಡ್ಕೊತೀನಿ ಜಯ ಅವರೇ. ಹಂಗೆ ಏನೂ ಅನ್ಬೇಡಿ ನಿಮ್ದು ಅಮ್ಮಯ್ಯ. ಸುಮ್ಮನೆ ಫೋನ್ ಕಟ್ ಮಾಡಿ ನನ್ನ ಬಾಯಲ್ಲಿ ಕೆಟ್ಟ ಮಾತನ್ನೆಲ್ಲ ಬರ್ಸ್ಬೇಡಿ ಕತೆ. ನಾನೇನೋ ಒಬ್ಬ ನಂಬಿಕೆಸ್ತ ಫ್ರೆಂಡ್ ಅವನೇ ಮಾತಾಡೋದಂದ್ರೆ ನೀವು ಫ್ರೆಂಡನ್ನ ಪದಕ್ಕೆ ಅವಮಾನ ಮಾಡಿಬಿಟ್ರಿ ಕತೆ. ಅದಕ್ಕೆ ಯಾರ ಜೊತೆಗೂ ಮಾತಾಡೋದಿತ್ತಿಲ್ಲ. ಹಿಂಗೆ ಅವರು ಬದಲಾಗೋಯ್ತಾರೆ ಅಂತ. ಫ್ರೆಂಡ್ ಆಗಿರೋದ ಅಂತ ಪದೇ ಪದೇ ಅಂದ್ಬಿಟ್ಟು ಹಿಂಗೆ ನೀವು ಮಾಡೋದು. ಅಲ್ಲ ಕಂಜಯ್ ಅವರೇ, ಹೇಳಿ, ನೀವೇ ಹೇಳಿ. ಫ್ರೆಂಡ್ ಆಗಿರೋರು ಲವ್ ಮಾಡಿದ್ರು ಏನು ತಪ್ಪು ಹೇಳಿ. ಸುಮ್ಮನೆ ಬಾಯಿ ಮುಚ್ಚಿ ಹೋಗಿ ನಿಮ್ಮ ಮುಂದೆ ಹೇಳ್ತೀವಲ್ಲ. ಸುಮ್ಮನೆ ಕತ್ತೆ ಮುಂದೆ ಕಿಂದರಿ ಬಸ್ದಾಗೆ ಕತೆ. ಥೂ, ನಾನು ಹೋಗಿ ಯಾರ್ಯಾರು ನಂಬರ್ನೆಲ್ಲ ಕೊಟ್ಬಿಟ್ಟು ನಾವು ಸುಮ್ಮನೆ ಮನ್ಸು ಆರಾಮಾಗಿದ್ದೆ, ಎಲ್ಲರೂ ಹಾಳು ಮಾಡಿಬಿಟ್ರು. ಸರಿ ಫೋನ್ ಮಾಡಿದ್ವಿ, ಯಾವತ್ತೂ ಫೋನ್ ಮಾಡಬೇಡಿ ನೀವು. ಸುಮ್ಮನೆ ನನಗೆ ಪಾಪ ಬರೆಸ್ಬೇಡಿ ನೀವು. ನಾನೆಲ್ಲ ಒಳ್ಳೆಯವರು, ಒಳ್ಳೆ ಮನ್ಸ, ನಂಬಿಕಸ್ತ ಅಂತ ಮಾತಾಡಿದ್ಕೆ ಮಟ್ಟಿದ್ಕೆ ಸರಿಯಾಗಿ ಮಾಡಿದ್ರಿ ಕತೆ. ನಮ್ಮ ಅವ್ವನ ಗೊತ್ತಾದ್ರೆ ಬೇಕಾದ್ರೆ ನನಗೆ ಕತ್ತೆ ಸಾಕ್ಬಿಡ್ತಾಳೆ ಅಷ್ಟೇ. ಸುಮ್ಮನೆ ಮಡ್ಗಿ. ನಾನು ನಮ್ಮ ಮನೆಯವ್ರಿಗೋಸ್ಕರ ಬದುಕಿರೋದು. ನಿಜವಾಗ್ಲೂ ಲವ್ ಮಾಡಬೇಕು ಅನ್ನೋದಿದ್ರೆ ಇಲ್ಲಿ ಗಂಟೆ ಇರ್ತಿದ್ದಿಲ್ಲ ನಾನು. ಯಾವತ್ತೂ ಲವ್ ಮಾಡಿರೋನು. ನನ್ನ ಅವ್ವನಿಗೋಸ್ಕರ ನಾನು ಬದುಕ್ತಿರೋದು. ನಮ್ಮ ಅವ್ವರೇ ನನಗೆಲ್ಲವ. ಹಂಗೆ ಅನ್ಬೇಡಿ ಕಂಜಯ್ ಅವರೇ. ಸರಿ ಏನು ಮಾಡಬೇಕು ಹೇಳಿ, ನಾನು ನಿಮ್ಮ ಮದುವೆ ಆಗೋಕ್ಕೆ. ಅಲ್ಲ ನನಗೆ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿರಿ ಮದುವೆ ಆಗ್ಬಿಟ್ಟು? ಇಲ್ಲ ನಿಮ್ಮ ಮನ್ಸಾಕ್ಷಿ ಮುಟ್ಕೊಂಡು ಹೇಳಿ ಹಂಗಂತ. ಇಲ್ಲ ನನ್ನ ಮೇಲೆ ಆಣೆ ಮಾಡಿ ಹೇಳಿ. ಇಲ್ಲ ನಿಮ್ಮ ಮನ್ಸಾಕ್ಷಿನ ನೀವೇ ನಿಮ್ಮ ಮನ್ಸಾಕ್ಷಿ ಕೇಳ್ಬಿಟ್ಟು ಹೇಳಿ ಇಷ್ಟ ಇಲ್ಲ ಅಂದ್ಬಿಟ್ಟು. ಅಲ್ಲ ನಾನೇ ಇಷ್ಟು ಬಾಯ್ಬಿಟ್ಟು ಬೊಗ್ಳು ಬೇಕಾದ್ರೆ ಇಷ್ಟ ಇಲ್ಲ ಅಂತ ಮನ್ಸಾಕ್ಷಿ ಬೇರೆ ಕೇಳ್ಬೇಕಾ ನಾನು? ಹೆಸರು ಹೇಳೋದು ಅರ್ಥ ಆಯ್ಕಿಲ್ವಾ? ಎಲ್ಲರಂಗೆ ನೀವು ನಿಮ್ಮ ಬುದ್ಧಿ ತೋರಿಸ್ಬಿಟ್ರಿ ಕತೆ. ನಾನು ಅನ್ಕೊಂಡೆ ಎಲ್ಲರಿಗೂ ಒಂದೇ ಥರ ಇರೋಕ್ಕಿಲ್ಲ. ಸುಮ್ಮನೆ ನಾನು ಮಾತ್ರ ಹಂಗೆ ಯೋಚನೆ ಮಾಡೋದು ಅಂತ. ನೀವು ಹಂಗಲ್ಲ, ಎಲ್ಲರೂ ಹೆಂಗಿರ್ತಿದ್ದೀರಿ ಹಂಗೆ ನೀವೇ. ಎಲ್ಲರೂ ಹಂಗೆ ಯಾಕತೆ. ನಾನೆಲ್ಲ ನೀವೇ ಬೇರೆ ಅನ್ಕೊಂಡೆ. ನೋಡಿ ಜಯ ಅವರೇ, ನೋಡಿ ಅದಕ್ಕೆ ನೀವು ನಾನು ಲವ್ ಮಾಡ್ತಿರೋದು ಅನ್ಕೊಂಡಿರೋದು. ಬೇರೆಯವ್ರನ್ನೆಲ್ಲ ಒಂದೇ ಥರ ಅಂತಿದ್ರೆ ಅದು ನನ್ನ ಮಾತ್ರ ಏನೋ ಸ್ಪೆಷಲ್ ಆಗಿ ನೋಡಿದ್ರಿ ಹಂಗೆಲ್ಲ ಅನ್ಬೇಡಿ. ಯೋಚನೆ ಮಾಡಿ ನಾನು ಕಾಯ್ತೀನಿ. ದಯವಿಟ್ಟು ಇಷ್ಟ ಇಲ್ಲ ಅಂತ ಮಾತ್ರ ಅನ್ಬೇಡಿ. ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೆ ಟೈಮ್ ತಗೊಳ್ಳಿ, ಅರೆ ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಕಂಜಯ್ ಅವರೇ. ನಾನು ಇವತ್ತೇ ಹೇಳಿನಿ ನಿಮ್ಮ ತಮ್ಮಯ್ಯ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಮಡ್ಗಿ ಫೋನ ನೀವು ಮಡಗಿಲ್ಲ ಅಂದರೆ ನಾನೇ ಫೋನೇ ತೂದಿ ಹಚ್ಬಿಡ್ತೀನಿ ಅಷ್ಟೇ. ಸರಿ ನಾನೇ ಮಾಡ್ತೀನಿ ಬಿಡಿ. ಎಲ್ಲ ಹೇಳ್ಬಿಟ್ನಲ್ಲ, ಹೆಂಗೋ ಫ್ರೆಂಡಾಗಾರು ಇರ್ಬೋದಾಗಿತ್ತು. ಈಗೇನು ಮಾಡೋದು ಅಂತ ಇವ್ರು ನೋಡಿದ್ರೆ ಇಷ್ಟ ಇಲ್ವೇನೋ ಈ ಥರ ಪಾಪ ಮಾಡ್ಕೊಂಬಿಟ್ಟವಳಲ್ಲ ಜಯ. ಏನು ಮಾಡೋದು ಈಗ? ಅವ್ವನ್ನ ಕರ್ಕೋಗೋಣ, ಅವ್ವ ಅಪ್ಪನ್ನ ಕೇಳೋಕ್ಕೆ. ಅವ್ವ ಅಪ್ಪ ಅವ್ರು ಉಪ್ಕೊಂಡಾರ. ಏನು ಮಾಡೋದು? ನಾನು ಮದುವೆ ಇವ್ರನ್ನೇ ಮದುವೆ ಆಗೋದು, ಇಲ್ಲ ಮದುವೆನೇ ಆಯ್ಕಿಲ್ಲ ನಾನು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.